ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಡೆಕೋರೇಟರ್ಸ್ ಬಗ್ಗೆ ತಿಳ್ಕೊಬಿಡೋಣ. ಡೆಕೋರೇಟರ್ಸ್ ಸಖತ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಯಾಕಂದ್ರೆ ಎಲ್ಲ ಇಂಟರ್ವ್ಯೂಲ್ಲಿ ಡೆಕೋರೇಟರ್ ಬಗ್ಗೆ ಕೇಳ್ತಾರೆ. ಆಯ್ತಾ, ನೀವು ತಿಳ್ಕೊಂಡಿದ್ದೀರಾ ಅಂತ ನಿಮ್ಗೆ ಅನ್ಸುತ್ತೆ. ಡೆಫಿನೇಷನ್ ಕೇಳಲ್ಲ, ಅವರು ಕೋಡ್ ಬರೀ ಅಂದ್ಬಿಡ್ತಾರೆ. ಆಯ್ತಾ, ಅದಕ್ಕೆ ನೀವು ಡೀಪಾಗಿ ತಿಳ್ಕೊಂಡ್ರೆ ಸಖತ್ ಇಂಪಾರ್ಟೆಂಟ್. ಅದಕ್ಕೆ ಇವತ್ತೊಂದು ಹೆಜ್ಜೆ ಡೀಪಾಗಿ ಹೋಗಿ ತಿಳ್ಕೊಳ್ಳೋಣ ಏನು ಡೆಕೋರೇಟರ್ಸ್ ಅಂದರೆ. ಇವಾಗ ಡೆಕೋರೇಟರ್ಸ್ನ ಎಲ್ಲರೂ ಹೇಳ್ತಾರೆ ಹೇಳಿ, ಡೆಕೋರೇಟರ್ ರೆಟ್ ಯು ಆ್ಯಡ್ ಎ ಬಿಹೇವಿಯರ್ ಟು ಎ ಫಂಕ್ಷನ್ ವಿತೌಟ್ ಟಚಿಂಗ್ ದ ಫಂಕ್ಷನ್ ಓನ್ ಕೋಡ್. ಆ ಫಂಕ್ಷನ್ಲಿರೋ ಕೋಡ್ನ ಟಚ್ ಮಾಡಿದ್ದಾನೆ, ಅದಕ್ಕೊಂದು ಹೊಸ ಬಿಹೇವಿಯರ್ನ ಆ್ಯಡ್ ಮಾಡಬಹುದು. ಹೌದು, ನಾವು ಫಂಕ್ಷನ್ ಕೋಡ್ ಟಚ್ ಮಾಡಿದ್ದೇನೆ, ಆ್ಯಡ್ ಮಾಡ್ಬೋದು ಬಿಹೇವಿಯರ್ ಹೆಂಗೆ ಅಂತ ನೋಡೋಣ ಇವತ್ತು. ಅದಕ್ಕಿಂತ ಮುಂಚೆ ಒಂದು ಹೆಜ್ಜೆ ಹಿಂದೋಗೋಣ. ಒಂದು ಹೆಜ್ಜೆ ಹಿಂದೋಗಿ, ಇದು ಫಂಕ್ಷನ್ಗೆ ಒಂಥರ ರ್ಯಾಪರ್ ಅಂತ ಕರಿತಾ ಇರ್ತಾರೆ, ನೀವೆಲ್ಲ ಕರೀತಾರೆ. ಡೆಕೋರೇಟರ್ ಇಸ್ ರ್ಯಾಪರ್ ಅಂತ ಕರಿತಿರ್ತಾರೆ. ಏನಕ್ಕೆ ಅದು ರ್ಯಾಪರ್ ಅಂತ ಕರೀತಾರೆ? ಅದಕ್ಕೆ ನಾವು ಹೋಗ್ಬೇಕಾಗಿರೋದು ಫಂಕ್ಷನ್. ನಾನು ಹೇಳಿದ್ದೆ ನೋಡಿ, ಫಂಕ್ಷನ್ ಇಸ್ ಅ ಫಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಅಂತ ಹೇಳಿದ್ದೆ. ಫಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಅಂತ ಕರಿಬೇಕಂದ್ರೆ ಸುಮಾರಷ್ಟು ಪ್ರಾಪರ್ಟಿ ಅದಕ್ಕೆ ಇರಬೇಕು ಅಂತ ಹೇಳಿದ್ದೆ. ಎಲ್ಲ ಲ್ಯಾಂಗ್ವೇಜು ಈ ಫಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಅನ್ನು ಪ್ರಾಪರ್ಟಿನ ಸಪೋರ್ಟ್ ಮಾಡಲ್ಲ, ಇದು ಪ್ರಾಪರ್ಟಿ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ಫಂಕ್ಷನ್ನ ನಾವು ವೇರಿಯಬಲ್ ತರ ಪಾಸ್ ಮಾಡ್ಬೋದು, ಬೇರೆ ಬೇರೆ ಎಲ್ಲ ಹೇಳಿದ್ದೀನಿ. ಫಂಕ್ಷನ್ ಇದ್ರೆ ನೀವು ಹಳೆ ವಿಡಿಯೋ ನೋಡಿಲ್ಲ, ನೋಡ್ಕೊಂಬನ್ನಿ. ಸಖತ್ ಇನ್ಫಾರ್ಮೇಷನ್ ಮಿಸ್ ಮಾಡ್ಕೊತಿದ್ದೀರಾ. ಎಲ್ಲ ವಿಡಿಯೋ ನೀವು ನೋಡಬೇಕಾಗತ್ತೆ. ನಿಮಗೆ ಎಲ್ಲ ವಿಡಿಯೋದಲ್ಲೂ ಒಂದಲ್ಲ ಒಂದು ಇನ್ಸೈಟ್ಸ್ಗಳು, ಒಂದು ಕ್ಲಿಯರ್ ಸ್ಟ್ರಕ್ಚರ್, ನಿಮಗೆ ಒಂದು ಮೆಂಟಲ್ ಮಾಡೆಲ್ ಕೊಡೋ ಅಂಥ ಎಲ್ಲ ಕ್ವಾಲಿಟೀಸ್ಗಳು ಎಲ್ಲ ವಿಡಿಯೋದಲ್ಲಿ ಇದಾವೆ. ಹಾಗಾಗಿ ನೀವು ಎಲ್ಲ ವಿಡಿಯೋ ನೋಡಿ, ನಿಮಗೆ ಒಳ್ಳೆ ಮೆಂಟಲ್ ಮಾಡೆಲ್ ಬರುತ್ತೆ ಪೈಥಾನ್ ಮೇಲೆ. ಅದನ್ನೇ ನಮಗೆ ಹೇಳಕ್ಕೆ ಬರ್ತಾ ಇರೋದು. ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಫಸ್ಟ್ ಅರ್ಥ ಮಾಡೋಣ, ಫಂಕ್ಷನ್ಸ್ ಆರ್ ಆಬ್ಜೆಕ್ಟ್ಸ್ ಅಂತ ನಿಮ್ಗೆ ಗೊತ್ತಿದೆ. ಆಯ್ತಾ, ಫಂಕ್ಷನ್ಸ್ ಆರ್ ಆಬ್ಜೆಕ್ಟ್ ಅಂತ ಅಂದ ತಕ್ಷಣ ನಾವೇನು ಮಾಡ್ಬೋದು ನೋಡಿ, ಫಂಕ್ಷನ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಎ ವೇರಿಯಬಲ್ ಅಲ್ವಾ. ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ. ಇದನ್ನ ನಾನು ನಿಮಗೆ ಕೊಡ್ತೀನಿ ನೋಟ್ಸು. ಯಾಕಂದ್ರೆ ನೀವು ರನ್ ಮಾಡ್ಬೇಕು, ಇದನ್ನು ರನ್ ಮಾಡಿ ನೀವು ಚೆಕ್ ಮಾಡಬೇಕು. ನಾನು ಅದಕ್ಕೆ ಔಟ್ಪುಟ್ಸ್ಗಳು ಕಮೆಂಟ್ಸಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಓಕೆನಾ, ಅವಾಗ ಏನಾಗುತ್ತೆ, ನನಗೂ ಟೈಮ್ ಸೇವ್ ಆಗುತ್ತೆ. ನಿಮಗೆ ಜಾಸ್ತಿ ಕಾನ್ಸೆಪ್ಟ್ ನಾನು ಹೇಳ್ತಾ ಹೋಗ್ಬೋದು. ರನ್ ಮಾಡೋದು ಕುತ್ಕೊಂಡು ನೋಡ್ತಾ ಇದ್ರೆ ನೀವು ಏನು ಅನ್ಸುತ್ತೆ, ನಾವು ರನ್ ಮಾಡಿದಾಗ ನೀವು ಮಾಡಿಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಆಯ್ತಾ, ಹಾಗಾಗಿ ನೀವು ಹೋಗಿ ಮನೆಗೆ ಪ್ರಾಕ್ಟೀಸ್ ಮಾಡಲ್ಲ. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಕೋಡ್ನ ತೊಗೊಳ್ಳಿ, ರನ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳಿದೆ ಅಂತ ಪಾಸ್ ಮಾಡಿ ಒಂದು ವೀಡಿಯೋನ ಅಲ್ಲೋಗಿ ರನ್ ಮಾಡಿ. ಗೊತ್ತಾಯ್ತಾ? ಇವೆಲ್ಲ ಒಂದೊಂದೇ ಪಾಯಿಂಟ್ ಸೇರಿ ಫಂಕ್ಷನ್ ಇಸ್ ಫಸ್ಟ್ ಕ್ಲಾಸ್ ಸಬ್ಜೆಕ್ಟ್ ಅನ್ನೋದು ಹೇಳ್ತೀವಲ್ಲ, ಅದನ್ನೇ ಸೇರಿ ಡೆಕೋರೇಟರ್ ಬರೋದು. ಇವಾಗ ನೋಡಿ ಹೇಳ್ತೀನಿ. ಇವಾಗ ಫಂಕ್ಷನ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ವೇರಿಯಬಲ್. ಆಯ್ತಾ, ಓಕೆ, ನಿಮಗೆ ಗೊತ್ತಾಗೋಯ್ತಿದ್ದು. ಫಂಕ್ಷನ್ನ ವೇರಿಯಬಲ್ ಹಾಕಿ ಈ ಗ್ರೀಟ್ ಅನ್ನೋದು ಸೇ ಹಲೋ ಅಂತ ಹಾಕೋಬಹುದು. ಇದನ್ನ ಮತ್ತೆ ಹಿಂಗೆ ಕಾಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಗ್ರೀಟ್ ಅನ್ನೋ ಫಂಕ್ಷನ್ ಕಾಲ್ ಆಗುತ್ತೆ. ನೋಡಿ, ಸ್ಟೋರ್ ದ ಫಂಕ್ಷನ್ ಆಬ್ಜೆಕ್ಟ್ ಇನ್ ಅನದರ್ ವೇರಿಯಬಲ್ ಅಂತ ಹೇಳ್ತೇನೆ. ಓಕೆ, ಅದು ಕರೆಕ್ಟು, ಗೊತ್ತಾಗ್ಬಿಡ್ತು ನನಗೆ. ಈ ಫಂಕ್ಷನ್ ಕ್ಯಾನ್ ಬಿ ಪಾಸ್ಡ್ ಆಸ್ ಎ ಆರ್ಗ್ಯುಮೆಂಟ್. ಫಂಕ್ಷನ್ನ ನಾವು ಆರ್ಗ್ಯುಮೆಂಟ್ ಥರ ಪಾಸ್ ಮಾಡ್ಬೋದು. ಇದನ್ನು ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೆ, ಸ್ವಲ್ಪ ರೀಕಾಲ್ ಇದೆ ಅಷ್ಟೇ. ನೋಡಿ, ಅಪ್ಲೈ ಅಂತಿದೆ, ಇಲ್ಲಿ ಫಂಕ್ಷನ್ ಕಳಿಸ್ತೀವಿ, ವ್ಯಾಲ್ಯೂ ಕಳಿಸ್ತೀವಿ. ನೋಡಿ, ಇಲ್ಲಿ ಅಪ್ಲೈ ಅಂತಿದೆ. ಈ ಗ್ರೀಟ್ ಇಲ್ಲಿಂದ ಬರ್ತಾ ಇದೆ. ಓಕೆನಾ, ನೋಡಿ ಈ ಗ್ರೀಟ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಫಂಕ್ಷನ್ನ ಅದು ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಿ, ಅದ್ರ ವ್ಯಾಲ್ಯೂನು ಪಾಸ್ ಮಾಡ್ತೀನಿ ಬಾಬ್ ಅಂತ. ಇವಾಗ ಏನಾಗುತ್ತೆ, ಇಂಟರ್ನು ರಿಟರ್ನ್ ಮಾಡ್ಬೇಕಾದ್ರೆ ಫಂಕ್ಷನ್ ಕೂಡ ನೋಡಿ, ಕಾಲ್ ವಾಟ್ ಎವರ್ ಫಂಕ್ಷನ್ ವಾಸ್ ಪಾಸ್ಡ್ ಇನ್. ನೋಡಿ, ಫಂಕ್ಷನ್ಗೆ ಏನು ನೇಮ್ ಮಾತ್ರ ಪಾಸ್ ಆಗ್ತಿತ್ತು, ಹಿಂಗೆ ಪಾಸ್ ಆಗ್ತಿದೆ. ಇವಾಗ ನಮಗೆ ಕೋಡ್ ನೋಡಿದ್ರೆ ಅರ್ಥ ಆಗ್ತಾ ಇದೆ. ಹಂಗಾಗಿ ನಾನು ಥಿಯರಿ ಹೇಳ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆಯಾ? ಕೋಡ್ ನೋಡಿದ್ರೆ ಅರ್ಥ ಆಗಿಲ್ಲ ಅಂದ್ರೆ ಹಿಂದೆ ಹೋಗ್ಬೇಕು, ಎಲ್ಲ ವಿಡಿಯೋ ಮುಗಿಸ್ಕೊಂಡ್ಬರ್ಬೇಕು, ಪಕ್ಕ ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಓಕೆನಾ, ನೋಡಿ, ಎ ಫಂಕ್ಷನ್ ಕ್ಯಾನ್ ಬಿ ರಿಟರ್ನ್ ಫ್ರಮ್ ದ ಅನದರ್ ಫಂಕ್ಷನ್. ನೋಡಿ, ಇಲ್ಲೇ ಬರೋದು ಡೆಕೋರೇಟರ್ ಕಾನ್ಸೆಪ್ಟ್. ಥರ್ಡ್ ಪಾಯಿಂಟ್ ಅಲ್ಲಿ ಏನು, ದ ಫಂಕ್ಷನ್ ಕ್ಯಾನ್ ಬಿ ರಿಟರ್ನ್ಡ್ ಫ್ರಮ್ ಅನದರ್ ಫಂಕ್ಷನ್ ಅಂತ ಹೇಳ್ತಾ ಇದೀವಿ. ನೋಡಿ, ದಿಸ್ ಈಸ್ ದ ಪ್ಲೇಸ್ ದಟ್ ಮೇಕ್ಸ್ ಡೆಕೋರೇಟರ್ ಪಾಸಿಬಲ್. ಡೆಕೋರೇಟರ್ ಅನ್ನೋ ಕಾನ್ಸೆಪ್ಟ್ ಬರೋಕ್ಕೆ ಕಾರಣನೇ ಈ ಒಂದು ಪಾಸಿಬಿಲಿಟಿ ಅಂತ ಹೇಳ್ತಾ ಇದ್ದೀನಿ. ಏನು ನೋಡಿ, ದ ಫಂಕ್ಷನ್ ಕ್ಯಾನ್ ಡಿಫೈನ್ ಅನದರ್ ಫಂಕ್ಷನ್ ಇನ್ಸೈಡ್ ಇಟ್ ಸೆಲ್ಫ್ ಅಂಡ್ ರಿಟರ್ನ್ ಇಟ್. ತುಂಬ ಕಾಂಪ್ಲಿಕೇಟೆಡ್ ಅನ್ಸಿದ್ರೆ ತಲೆ ಕೆಡಿಸ್ಕೊಬಿಡಿ. ಇದು ಹೆಂಗಲ್ಲ, ಒಂದು ಫಂಕ್ಷನ್ ಇದೆಯಾ, ಈ ಫಂಕ್ಷನ್ ಕೋಡ್ ಬರ್ದಿದ್ರಾ, ಈ ಡೆಕೋರೇಟರ್ ಅನ್ನೋದು ವ್ರಾಪರ್ ಹಿಂಗ್ ಮೇಲ್ ತರ ಕುತ್ಕೊಂಡಿರುತ್ತೆ. ಯಾಕೆ ಈ ವ್ಯಾಪಾರ ಅನ್ನೋದು ಈ ಪರ್ಟಿಕ್ಯುಲರ್ ಫಂಕ್ಷನ್ನ ತಗೊಂಡು ಇವೆರಡು ಸೇರಿಸಿದ್ರೆ ಇನ್ನೊಂದು ಫಂಕ್ಷನ್ ಬರುತ್ತಾ. ನೋಡಿ, ಇದು ಒರಿಜಿನಲ್ ಫಂಕ್ಷನ್. ಆಯ್ತಾ, ಇದು ವ್ರಾಪರ್ ಇಲ್ಲಿ ಮೇಲ್ ಕೂತಿದೆ ಅಂದ್ರೆ ಈ ಪರ್ಟಿಕ್ಯುಲರ್ ಫಂಕ್ಷನ್ ಈ ವ್ರಾಪರ್ ಹೋಗಿದೆ. ಈ ಪೂರ್ತಿ ಕಾನ್ಸೆಪ್ಟಿಗೆ ಡೆಕೋರೇಟರ್ ಅಂತೀವಿ. ಇವೆರಡು ಸೇರಿಸಿದ್ರೆ ಇನ್ನೊಂದು ಫಂಕ್ಷನ್ ರಿಟರ್ನ್ ಮಾಡ್ತಾ ಇದೆ. ಒಂದು ಫಂಕ್ಷನ್ ತೊಗೊಂತು, ಅದಕ್ಕೆ ರ್ಯಾಪ್ ಮಾಡ್ತು, ಇನ್ನೊಂದು ಫಂಕ್ಷನ್ ರಿಟರ್ನ್ ಮಾಡ್ತು. ಅಪ್ಡೇಟೆಡ್ ಫಂಕ್ಷನ್ ವಿತ್ ಅಪ್ಡೇಟೆಡ್ ಫೀಚರ್ಸ್. ಅದಕ್ಕೆ ಹೇಳ್ತಿರೋದು, ಈ ವ್ರಾಪರಲ್ಲಿ ಏನೇನು ಫೀಚರ್ ಇತ್ತು ಎಲ್ಲ ಇದಕ್ಕೆ ಬಂತು, ಹಿಂಗೆ ಕುತ್ಕೊಂತು, ಆಮೇಲೆ ಹೋಯ್ತು. ಅರ್ಥ ಆಗಿದೆ ಕಾನ್ಸೆಪ್ಟು? ಅದೇ ಇಲ್ಲಿರೋದು. ನೋಡಿ ಹೇಳ್ತೀನಿ ಇವಾಗ. ನೋಡಿ, ಮೇಕ್ ಮಲ್ಟಿಪ್ಲೇಯರ್ ಅಂತ ಇದೆ. ಆಯ್ತಾ, ಇದ್ರ ಒಳಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಇವಾಗ ಯಾವ್ದು ಕಾನ್ಸೆಪ್ಟ್ ಇಲ್ಲಿ ಕೆಳಗೆ ಕಾಣ್ತೀವಿ ನೋಡಿ, ಕ್ಲೋಜರ್ಸ್. ಅದಕ್ಕೆ ಕೇರ್ಫುಲ್ ಆಗಿ ಕೇಳಿ. ಇದೆರಡು ಲಿಂಕು, ಡೆಕೋರೇಟರ್ ಆಮೇಲೆ ಕ್ಲೋಜರ್ ಹೆಂಗೆ ಬರುತ್ತೆ ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ, ಡೆಫ್ ಏನಂತ ಮಾಡಿದ್ದೀನಿ, ಮೇಕ್ ಮಲ್ಟಿಪ್ಲೇಯರ್ ಅಂತಿದೆ, ಇಲ್ಲಿ ಫ್ಯಾಕ್ಟರ್ ಅಂತ ಇದೆ. ಆಯ್ತಾ, ಮಲ್ಟಿಪ್ಲೈ ಅಂತಿದೆ, ಇಲ್ಲಿ ಆ್ಯಕ್ಚುಲಿ ಮಲ್ಟಿಪ್ಲೈ ಆಗ್ತಿರೋದು ಈ ನಂಬರು ಮತ್ತು ಫ್ಯಾಕ್ಟರ್. ಅಂದರೆ ಎಷ್ಟರಿಂದ ಮಲ್ಟಿಪ್ಲೈ ಆಗಬೇಕು, 2 ಟೈಮ್ಸ್ 3 ಟೈಮ್ಸ್. ಓಕೆ, ನೋಡಿ, ಡಬಲ್ ಟ್ರಿಪಲ್ ಅಂತ ಬರ್ಕೊಂಡಿದ್ದೀವಿ. ನೋಡಿ, ಈ ಡಬಲ್ಲು ಮತ್ತು ಟ್ರಿಪಲ್. ಆಯ್ತಾ, ಡಬಲ್ ಟ್ರಿಪಲ್ ಅಂದರೆ ಯಾವ ವ್ಯಾಲ್ಯೂ, 5 ಇಂಟು ಫ್ಯಾಕ್ಟರ್ ಆಗಬೇಕು. ನೋಡಿ, 5 ಇಂಟು ಏನಾಗಬೇಕು, ಇಲ್ಲಿ 3 ಆಗಬೇಕು. ಯಾಕೆ, ಟ್ರಿಪಲ್ ಅಂತಿದೆ ಇಲ್ಲಿ ಆಲ್ರೆಡಿ ಇನಿಷಿಯಲೈಸೇಷನ್. ಆಯಿತಾ, 2 ಇಂಟು 5 ಆಗ್ತಾ ಇದೆ, 10 ಬಂತು. ಓಕೆ, ಇವಾಗ 5 ಇಂಟು 3 ಆಯಿತು, ಇವಾಗ 15 ಬಂತು. ಇವಾಗ ಆಲ್ರೆಡಿ ನಿಮ್ಮ ಮೆಮೊರಿ ಬಗ್ಗೆ ಎಲ್ಲ ತಿಳ್ಕೊಂಡು ಓದ್ಕೊಂಡು ಬಂದಿದ್ರೆ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಯಾಕೆ, ಇದಕ್ಕೆ ಒಂದು ಮೆಮೊರಿ ಸಪ್ರೇಟಾಗಿ ಕೊಟ್ಟಿರುತ್ತೆ, ಇದಕ್ಕೆ ಒಂದು ಸಪ್ರೇಟ್ ಮೆಮೊರಿ ಕೊಟ್ಟಿರುತ್ತೆ. ಹಾಗಾಗಿ ಏನಾಗುತ್ತೆ, ಸ್ಟ್ಯಾಕು ಹೀಪಲ್ಲಿ ಇವೆರಡು ಬೇರೆ ಬೇರೆ ಕಡೆ ಕೂತಿದೆ. ಹಾಗಾಗಿ ನೀನು ಇದನ್ನು ಎಷ್ಟೇ ಸತಿ ಇನ್ನೊಂದು ಸತಿ ನೀನು ಹಾಕಿ, ಇವಾಗ 4 ಅಂತ ಹಾಕಿ ನೀವು ಈಕ್ವಲ್ ಟು ಮೇಕ್ ಮಲ್ಟಿಪ್ಲೇಯರ್ ಆಫ್ 4 ಅಂತ ಹಾಕಿದ್ರು ಕೂಡ ಅದು ಬೇರೆ ಕಡೆ ಕೂತಿರೋದು ರೆಫರೆನ್ಸ್. ಅವಾಗ ನಾನು ಡಬಲ್ ಟ್ರಿಪಲ್ ಅಂತ ಕಾಲ್ ಮಾಡಿದೆ, ಅದೇ ವೇರಿಯಬಲ್ ಪ್ಯಾರಾಮೀಟರ್ಗೆ ಅದು ಮ್ಯಾಚ್ ಆಗುತ್ತೆ. ಅದಕ್ಕೆ ನಾವು ಹೇಳೋದು ಕ್ಲೋಜರ್ಸ್ ಅಂತ. ಅದ್ರ ಬಗ್ಗೆ ಬರ್ತೀನಿ ಇವಾಗ.
ಗೊತ್ತಾಯ್ತಾ. ಇವಾಗ ಏನಾಗ್ತಾ ಇದೆ, ಮಲ್ಟಿಪ್ಲೈ ರಿಮೆಂಬರ್ಸ್ ದ ವ್ಯಾಲ್ಯೂ ಆಫ್ ಫ್ಯಾಕ್ಟರ್. ನೋಡಿ ಇದು ಫ್ಯಾಕ್ಟರ್ ವ್ಯಾಲ್ಯೂ ಅಲ್ವಾ ಇದು. ಈವನ್ ಆಫ್ಟರ್ ಮೇಕ್ ಮಲ್ಟಿಪ್ಲೈಯರ್ ಹ್ಯಾಸ್ ಆಲ್ರೆಡಿ ಫಿನಿಶ್ ದ ರನ್ನಿಂಗ್. ಈ ರನ್ ಆದ್ರೂ ಕೂಡ ಈ ಪರ್ಟಿಕ್ಯುಲರ್ ಇದರಲ್ಲಿ ನೆನ್ಪಿಟ್ಕೊಂಡಿರುತ್ತೆ. ಅದಕ್ಕೆ ನಾನು ಡಬಲ್ ಆಫ್ ಅಂತ 5 ಅಂತ ಕಟ್ಟಿದ್ರೆ 5 into 2ನೇ ಆಗತ್ತೆ ಹೊರತು ಇದು 3 ಹೋಗಲ್ಲ. ಎ ಫಂಕ್ಷನ್ ಬಂಡಲ್ ಟುಗೆದರ್ ವಿತ್ ದ ವೇರಿಯಬಲ್ಸ್ ಇಟ್ ರಿಮೆಂಬರ್ಸ್ ಈಸ್ ಕಾಲ್ಡ್ ಆಸ್ ಎ ಕ್ಲೋಜರ್. ನೋಡಿ ಈ ಪರ್ಟಿಕ್ಯುಲರ್ ವೇರಿಯಬಲ್ಗೆ ಇದನ್ನೇ ಕಾಲ್ ಮಾಡಬೇಕು, 5 into 2ನೇ ಮಾಡಬೇಕು, 5 into 3ನೇ ಮಾಡಬೇಕು ಅಂತ ನೆನ್ಪಿಟ್ಕೊಳ್ಳೋಂಥ ಕಾನ್ಸೆಪ್ಟ್ ಪೈಥಾನ್ ಅಲ್ಲಿ ಕ್ಲೋಜರ್ ಅಂತ ಕರಿತೀವಿ. ಇದು ಸಖತ್ ಇಂಪಾರ್ಟೆಂಟ್. ಕ್ಲೋಜರ್ಗೆ ಎಕ್ಸಾಂಪಲ್ ಕೊಡಿ ಅಂತಿರೋ ಕೇಳ್ಬಿಡ್ತಾರೆ ನಿಮಗೆ. ಇವಾಗ ಈ ಎಕ್ಸಾಂಪಲ್ ಕೂಡ ಕೊಟ್ಕೋಬಹುದು, ನೀವು ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದು ನಿಮ್ ಕಾನ್ಸೆಪ್ಟ್ ಅರ್ಥ ಆದ್ರೆ. ಇಲ್ಲಿ ಡೆಫಿನೇಷನ್ ಕೆಳಗಡೆ ಇದೆ ನೋಡಿ ನೋಡೋಣ. ಫಂಕ್ಷನ್ಸ್ ದಟ್ ರಿಮೆಂಬರ್ ಅಂತ ತಿಳ್ಕೊಬೇಕು. ಕ್ಲೋಜರ್ಸ್ ಅಂದ್ರೆ ಫಂಕ್ಷನ್ ದಟ್ ರಿಮೆಂಬರ್ ಅಂತ ತಲೆ ಇಟ್ಕೊಳ್ಳಿ ಆಯ್ತಾ. ಕ್ಲೋಜರ್ ಎ ಇನ್ನರ್ ಫಂಕ್ಷನ್ ದಟ್ ಕ್ಯಾಪ್ಚರ್ಸ್ ಅಂಡ್ ಕೀಪ್ ಯೂಸಿಂಗ್ ವೇರಿಯಬಲ್ಸ್ ಫ್ರಮ್ ದ ಔಟರ್ ಫಂಕ್ಷನ್ ದಟ್ ಕ್ರಿಯೇಟ್ಸ್ ಇಟ್ ಈವನ್ ಆಫ್ಟರ್ ದ ಔಟರ್ ಫಂಕ್ಷನ್ ಆಸ್ ರಿಟರ್ನ್. ಈ ಕೋರ್ಸ್ ನಿಂಪೆಟ್ನಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ನಿಮಗೆ ಇಂಟರ್ವ್ಯೂಲ್ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ. ನೋಡಿ ಮೇಕ್ ಗ್ರೀಟಿಂಗ್ ಅಂತ ಹೇಳ್ತಿದ್ದೀನಿ, ಇಲ್ಲಿ ಅಬ್ಸರ್ವ್ ಮಾಡಿ, ಕರೆಕ್ಟ್ ಅಬ್ಸರ್ವ್ ಮಾಡಿ ಆಯ್ತಾ. ಮೇಕ್ ಗ್ರೀಟಿಂಗ್ ಅಂತ ಇದೆ ಆಯ್ತಾ. ಇಲ್ಲಿ ಸೇ ಹಲೋ ಅಂತ ಇದೆ, ಕಾಲ್ ಮಾಡಿಬಿಟ್ಟಿದ್ದೀನಿ, ಮುಗಿದ ಕತೆ. ಇದು ಹಲೋ ಅಂತ ಕಾಲ್ ಮಾಡಿದೆ, ಈ ಪರ್ಟಿಕ್ಯುಲರ್ ರನ್ ಆಯ್ತು, ಇದು ಮುಗಿದ ಕತೆ ಇಲ್ಲಿ ಆಯ್ತಾ. ಸೇ ನಮಸ್ತೆ ಅಂತ ಆಯ್ತು, ಇದು ಕಾಲ್ ಆಯ್ತು, ಮುಗಿದ ಕತೆ ಆಯ್ತಾ. ಇವಾಗ ನಾನು ಸೇ ಹಲೋ ಅಂತ ಹಾಕಿದ್ರೆ ಅಲಿಯಾನ್ಸ್ ಅಂತ ಹಾಕಿದ್ರೆ ಇವಾಗ ಹಲೋ ಅಲಿಯಾನ್ಸ್ ಅಂತಾನೆ ಆಗತ್ತೆ ಹೊರತು ಇವಾಗ ನಾನು ಲೇಟೆಸ್ಟ್ ಕಾಲ್ ಮಾಡಿದ್ರೆ ನಮಸ್ತೆ ತಾನೆ, ನಮಸ್ತೆ ಅಲಿಯಾನ್ಸ್ ಅಂತ ಆಗಲ್ಲ. ಯಾಕಾಗಲ್ಲ, ಈ ಪರ್ಟಿಕ್ಯುಲರ್ ಸೇ ಹಲೋ ಅಂತ ಕರೆದೆ ಅಂದ್ರೆ ಇಂಡೈರೆಕ್ಟ್ ಇಲ್ಲೋ ಗೊತ್ತಾ, ಮೇಕ್ ಗ್ರೀಟಿಂಗ್ ಇಲ್ಲೋ ಗೊತ್ತಾ. ಈ ಗ್ರೀಟಿಂಗ್ ಅನ್ನೋದು ಇದೆಯಲ್ಲ ಇದು ನೋಡಿ ಔಟರ್ ಫಂಕ್ಷನ್ ಟೇಕ್ ದ ವ್ಯಾಲ್ಯೂ ಟು ಬಿ ರಿಮೆಂಬರ್ಡ್. ಇವಾಗ ವ್ಯಾಲ್ಯೂ ರಿಮೆಂಬರ್ ಮಾಡ್ಕೊಂಡಿರತ್ತೆ ನೋಡಿ. ಹಲೋಗೆ ನಾನು ಯಾವ್ದು ಯೂಸ್ ಮಾಡ್ಬೇಕಂತ ಅದಕ್ಕೆ ಕರೆಕ್ಟಾಗಿ ಚೆನ್ನಾಗಿ ಗೊತ್ತಿರುತ್ತೆ. ಈ ಗೊತ್ತಿರೋಂಥ ಕಾನ್ಸೆಪ್ಟ್ಗೆ ನಾವು ಕ್ಲೋಜರ್ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಅವರು ಅಡಗಿಸಿಟ್ಟಿದ್ದಾರೆ, ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ. ರಿಮೆಂಬರ್ ಆಗ್ತಾ ಇದೆಯಲ್ಲಪ್ಪ ಇದು, ಇದಕ್ಕೆ ಹೆಸರು ಕೊಡೋಣ ಅಂತ ಹೇಳಿದ್ರೆ ಕ್ಲೋಜರ್ ಅಂತ ಕೊಟ್ಟಿರೋದು. ಇದು ನೋಡಿ ಇವಾಗ ಸಿಂಕ್ ಆಗತ್ತಾ. ಎ ಇನ್ನರ್ ಫಂಕ್ಷನ್ ದಟ್ ಕ್ಯಾಪ್ಚರ್ಸ್ ಅಂಡ್ ಕೀಪ್ ಯೂಸಿಂಗ್ ವೇರಿಯಬಲ್ಸ್ ಫ್ರಮ್ ದ ಔಟರ್ ಫಂಕ್ಷನ್ ದಟ್ ಕ್ರಿಯೇಟೆಡ್ ಇಟ್. ನೋಡಿ ಇದು ಔಟರ್ ಫಂಕ್ಷನ್ ವಿಚ್ ಹ್ಯಾಸ್ ಕ್ರಿಯೇಟೆಡ್ ಇಟ್. ನೋಡಿ ಈ ಕ್ರಿಯೇಟ್ ಮಾಡಿರೋಂಥ ಔಟರ್ ಫಂಕ್ಷನ್ ಇದರಲ್ಲೇ ಇರೋದು ಮೇನ್ ಕ್ರಕ್ಸ್, ಈ ಒಳಗಲ್ಲ. ಇದ್ರ ಒಳಗಡೆ ನಿನ್ಗೆ ಯಾವ ಗ್ರೀಟಿಂಗ್ ಕಳಿಸ್ಬೇಕು, ನಮಸ್ತೆ ಕಳಿಸ್ಬೇಕು, ಹಲೋ ಕಳಿಸ್ಬೇಕಂತ ರೆಫರೆನ್ಸ್ ಇಲ್ಲಿರುತ್ತೆ. ಆಯ್ತಾ. ಇದರಲ್ಲಿ ಇಂಟರ್ನಲ್ಲಿ ಡಂಡರ್ ಮೆಥಡ್ ಅಂತ ಹೇಳ್ತಿದ್ದೆ ಗೊತ್ತಾ. ಈ ಡಂಡರ್ ಮೆಥಡ್ ಇಂಟರ್ನಲ್ಲಿ ಇರ್ತವೆ, ಇವೆಲ್ಲ ರೆಫರೆನ್ಸ್ನ ಕೀಪ್ ಮಾಡೋಕ್ಕೆ. ಅದನ್ನೇ ನಿಮ್ಗೆ ಮುಂದೆ ಹೇಳ್ತೀನಿ. ಈ ಡಂಡರ್ ಮೆಥಡ್ ಇದೆಯಲ್ಲ ಎಲ್ಲ ಕಡೆ ಅಡ್ವಾನ್ಸ್ ಕಾನ್ಸೆಪ್ಟ್ ಬಂದೇ ಬರುತ್ತೆ. ಅದಕ್ಕೆ ನಾನು ಅಷ್ಟೊಂದು ಪ್ರೆಷರ್ ಕೊಟ್ಟು ಹೇಳಿದ್ದೆ ಅವತ್ತು. ಓಕೆನಾ. ಇಲ್ಲಿ ಡಂಡರ್ ಮೆಥಡ್ ಕೂಡ ಮುಂದೆ ಬರುತ್ತೆ, ಅದು ಒಳ್ಳೆ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ. ಇದನ್ನ ಯಾವೊಂದು ಹೇಳ್ಕೊಟ್ಟಿರಲ್ಲ ಅಂತ ಅನ್ಕೋತೀನಿ ಆಯ್ತಾ. ಅಂತ ಒಳ್ಳೆ ಕಾನ್ಸೆಪ್ಟು, ಬನ್ನಿ ನೋಡೋಣ. ವಾಟ್ ಈಸ್ ಡೆಕೋರೇಟರ್ಸ್ ಅಂತ ಹೇಳಿದ್ರೆ ಬನ್ನಿ ಇವಾಗ ಡೆಫಿನೇಷನ್ ಹೋಗೋಣ. ಇವಾಗ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಯ್ತು ನೋಡಿ. ಫಂಕ್ಷನ್ 3 ಕ್ವಾಲಿಟೀಸ್, ಫಂಕ್ಷನ್ ಆಸ್ ಎ ಆಬ್ಜೆಕ್ಟ್ ಅಂತ ಕಲ್ತ್ಕೊಂಡ್ರಿ, ಆಮೇಲೆ ನೀವು ಕ್ಲೋಜರ್ ಬಗ್ಗೆ ತಿಳ್ಕೊಂಡ್ರಿ, ಇವೆಲ್ಲ ಫೀಚರ್ ತಿಳ್ಕೊಂಡ್ಮೇಲೆ ಆಲ್ರೆಡಿ ನಾವು ಅದನ್ನ ಡೆಕೋರೇಟರ್ ಅಂತ ಮಾಡ್ಬಿಟ್ಟಿದೀವಿ ಆಯ್ತಾ. ರಿಯಲಿ ಯಾವುದು ಡೆಕೋರೇಟರ್ ಅಂತ ಡೆಫಿನೇಷನ್ ಮುಖಾಂತರ ಒಂದು ಎಕ್ಸಾಂಪಲ್ ತಗೋಣ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕ್ಲೋಜರ್ ಯಾಕೆ ಬಂತು, ಡೆಕೋರೇಟರ್ ಯಾಕೆ ಬಂತು, ಎಲ್ಲ ನಿಮಗೆ ಸಿಂಕ್ ಆಗ್ತಾ ಹೋಗುತ್ತೆ. ಓಕೆನಾ. ನೋಡಿ ಡೆಕೋರೇಟರ್ ಅಂದ್ರೆ ಏನು, ಟೇಕ್ ಎ ಫಂಕ್ಷನ್ ಆಸ್ ಎ ಇನ್ಪುಟ್, ಡಿಫೈನ್ ಎ ನ್ಯೂ ಫಂಕ್ಷನ್, ಏನೋ ಡಿಫೈನ್ ಎ ನ್ಯೂ ಫಂಕ್ಷನ್, ವ್ರಾಪರ್ ಅಂತ ಕರಿತೀವಲ್ಲ ಅದನ್ನ, ದಟ್ ಆಡ್ ಸಮ್ ಬಿಹೇವಿಯರ್. ಆ ವ್ರಾಪರ್ ಏನ್ ಮಾಡುತ್ತೆ, ಒಂದು ಸ್ವಲ್ಪ ಬಿಹೇವಿಯರ್ ಆಡ್ ಮಾಡುತ್ತೆ, ಮುಂಚೆ ಇರೋ ಬಿಹೇವಿಯರ್ಗಿಂತ ಸ್ವಲ್ಪ ಬಿಹೇವಿಯರ್ ಆಡ್ ಮಾಡುತ್ತೆ, ಅಂಡ್ ರಿಟರ್ನ್ಸ್ ದಟ್ ವ್ರಾಪರ್. ಆ ವ್ರಾಪರ್ನ ರಿಟರ್ನ್ ಮಾಡುತ್ತೆ ಅಂತ ಹೇಳ್ತೀವಿ. ನೋಡಿ ಇವಾಗ ನೋಡ್ಕೊಳ್ಳಿ, ಏನು ಕಾಂಪ್ಲಿಕೇಶನ್ ಇಲ್ಲ. ನೋಡಿ ಡೆಫ್ ಅಂತ ಇದೆಯಾ, ಲೌಡ್ ಅಂತ ಇದೆ, ವ್ರಾಪರ್ ಇದೆ, ಸ್ಟಾರ್ ಆರ್ಗ್ಯುಮೆಂಟ್ಸ್, ಕೀಬೋರ್ಡ್ ಆರ್ಗ್ಯುಮೆಂಟ್ಸ್ ಯಾಕೆ ಹಾಕಿದ್ದೀನಿ ಇಲ್ಲಿ, ನನಗೆ ಯಾವ್ಯಾವ ಸಿಗ್ನೇಚರ್, ನಾನು ಯಾವ್ಯಾವ ಪ್ಯಾರಾಮೀಟರ್ ಕಳಿಸ್ತೀನಿ ಅಂತ ನನಗೆ ಗೊತ್ತಿಲ್ಲ ಗುರು ಅಂತ ಟೈಮಲ್ಲಿ ಇದನ್ನ ಯೂಸ್ ಮಾಡು. ಹಳೆ ವಿಡಿಯೋ ಕಂಪ್ನಿ ಕ್ಲಿಯರ್ ಅರ್ಥ ಆಗುತ್ತೆ. ನೋಡಿ ರಿಸಲ್ಟ್ ಅಂತ ಇದೆಯಾ, ಫಂಕ್ಷನ್ ಇದನ್ನ ಆರ್ಗ್ಯುಮೆಂಟ್ ತಗೊಳುತ್ತೆ, ರಿಟರ್ನ್ ಏನ್ ಮಾಡುತ್ತೆ, ಅಪ್ಪರ್ ಕೇಸಿಗೆ ಮಾಡುತ್ತೆ. ಲೋವರ್ ಕೇಸಲ್ಲಿ ನೀನೇನೋ ಕಳಿಸ್ತೇವೆ ಅಂದ್ರೆ ಎಲ್ಲ ಅಪ್ಪರ್ ಕೇಸಿಗೆ ಮಾಡುತ್ತೆ. ಗೊತ್ತಾಯ್ತಾ. ಇದೇ ಇದ್ರ ಕೆಲಸ. ಇವಾಗ ನೋಡಿ ಅಪ್ಲೈಡ್ ಮ್ಯಾನ್ಯುಯಲಿ ಬರೆಯೋಣಪ್ಪ ಡೆಕೋರೇಟರ್, ಆಮೇಲೆ ಹೋಗೋಣ ಅಟ್ ಅಂತ ಸಿಂಟ್ಯಾಕ್ಸ್ ಇದೆಯಲ್ಲ ಅದಕ್ಕೆ ಆಮೇಲೆ ಓಡಿ. ಫಸ್ಟ್ ಮ್ಯಾನ್ಯುಯಲಿ ನಾವು ಕೈಯಾರೆ ಬರೀಬೇಕು, ನಾವೆಲ್ಲ ಪರ್ಸ್ಪೆಕ್ಟಿವ್ ತಿಳ್ಕೊಂಬರ್ಬೇಕು. ನಮ್ಮ ಡೆಕೋರೇಟರ್ ಅಂದ್ರೆ ಎಲ್ಲ ಗೊತ್ತಿರಬೇಕು ನಮಗೆ, ಏನಂತೀರಾ ಅಲ್ವಾ. ನೋಡಿ ಗ್ರೀಟ್ ಅಂತ ಇದೆ, ನೇಮ್ ಅಂತಿದೆ, ಹಲೋ ಅಂತ ಹೇಳಿ ಇಲ್ಲಿ ನೇಮ್ ಅಂತ ಹಾಕೊಂಡಿದ್ದೀನಿ, ಗ್ರೀಟ್ ಲೌಡ್ ಗ್ರೀಟ್ ಅಂತ ಇದೆ. ಲೌಡ್ ಯಾವುದು ಇದೆ ಅಂದ್ರೆ ಏನಾಗಬೇಕು, ಇವಾಗ ನೋಡಿ ಒಂದು ವ್ರಾಪರ್ ಆಡ್ ಮಾಡಿದ್ದೀನಿ. ಇವಾಗ ಏನು, ಇವಾಗ ಗ್ರೀಟ್ ಅಂತ ವ್ರಾಪರ್ ಆಡ್ ಮಾಡಿ ನೋಡಿ, ಇವಾಗ ಹಲೋ ಅಂತಿದ್ಯಾ, ಇಲ್ಲಿ ಹಲೋ ಆಲ್ರೆಡಿ ಇದೆ, ನೇಮ್ ಬರುತ್ತೆ, ನೇಮಲ್ಲಿ ಅಲಿಯಾನ್ಸ್ ಅಂತ ಹಾಕಿದ್ದೀನಿ ಆಯ್ತಾ. ಗ್ರೀಟ್ ಆಫ್ ಅಲಿಯಾನ್ಸ್ ಅಂತ ಹೇಳಿದ್ರೆ ಇವಾಗೇನೋ ಹಲೋ ಅಲಿಯಾನ್ಸ್ ಅಂತ ಆಗಬೇಕು. ಬಟ್ ಇಲ್ಲಿ ನಾನು ರ್ಯಾಪರ್ ಹಾಕಿರೋದ್ರಿಂದ, ಲೌಡ್ ಅನ್ನೋದು ರ್ಯಾಪರ್ ಹಾಕಿರೋದ್ರಿಂದ ಎಲ್ಲ ಅಪ್ಪರ್ ಕೇಸ್ ಕನ್ವರ್ಟ್ ಆಗಿ ಆಮೇಲೆ ಪ್ರಿಂಟ್ ಆಗ್ತಿದೆ. ನೋಡಿ ಇಲ್ಲಿ ಹಲೋ ಅಲಿಯಾನ್ಸ್ ಅನ್ನೋದು ಅಪ್ಪರ್ ಕ್ಲೇಸ್ ಅಲ್ಲಿ ಆಗ್ತಿದೆ. ಯಾಕೆ, ಈ ಪರ್ಟಿಕ್ಯುಲರ್ ಲಾಜಿಕ್ ಇಂದ. ಇವಾಗ ನೋಡಿ ನಾನು ಈ ಕೋಡ್ ಏನು ಚೇಂಜ್ ಮಾಡಿಲ್ಲ, ಈ ಗ್ರೀಟ್ ಅನ್ನೋ ಕೋಡ್ ಚೇಂಜ್ ಮಾಡಿದ್ದೀನಿ ನಾನು, ವಿತೌಟ್ ಚೇಂಜಿಂಗ್ ಎನಿ ಕೋಡ್. ನಾನು ಒಂದು ಎಕ್ಸ್ಟ್ರಾ ಒಂದು ಬಿಹೇವಿಯರ್ ಆಡ್ ಮಾಡಿದ್ದೀನಿ ನಾನು, ಅದಕ್ಕೋಸ್ಕರನೇ ಇದಕ್ಕೆ ವ್ರಾಪರ್ ಅಂತ ಹೇಳೋದು, ಇದಕ್ಕೆ ಡೆಕೋರೇಟರ್ ಅಂತ ಹೇಳೋದು. ಆ ಡೆಕೋರೇಟರ್ಗೆ ಸಿಂಟ್ಯಾಟಿಕಲ್ ಶುಗರ್. ಇವಾಗ ನಾನು ಈ ತರ ಮಾಡೋ ಸರಿ ಇಲ್ಲ, ಅದೇ ಈ ತರ ಮಾಡೋ ಸರಿ ಆಗಲ್ಲ ಅಂತ ಹೇಳಿದಾಗ ಅವಾಗ ಒಂದು ಶುಗರ್ ಕೋಟ್ ಹಾಕೋತರ ಒಂದು ಸಿಂಟ್ಯಾಕ್ಸ್ ಹಾಕ್ಯಾರ ಅಷ್ಟೇ. ನೋಡಿ ಇದು ನಾನು ಹಿಂಗೂ ಯೂಸ್ ಮಾಡ್ಬೋದು. ಒಬ್ಬೊಬ್ರು ಏನ್ ಮಾಡ್ತಾರೆ, ಈ ಪರ್ಟಿಕ್ಯುಲರ್ ಕೋಡ್ ಕೊಟ್ಬಿಟ್ಟು ಇದರಿಂದ ಕಾನ್ಸೆಪ್ಟ್ ಏನಪ್ಪ ಇದೆ ಅಂತ ಹೇಳಿ ಅಂದ್ಬಿಡ್ತಾರೆ. ಅವ್ರು ನೀವು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾಕೆ, ನೀವು ಡೆಕೋರೇಟರ್ ನೀವು ಈ ತರ ನೋಡೇ ಇಲ್ಲ, ನೀವು ಈ ತರ ಹೋಗ್ಬಿಟ್ಟಿದ್ರೆ ಡೆಕೋರೇಟರ್ ಯಾವತ್ತು ಹಿಂಗೆ ಇರುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. ಹಂಗಲ್ಲ, ನಾವು ಇದು ಕೂಡ ಬರಿಬಹುದು, ಇದಕ್ಕೂ ನಾವು ಹಂಗೆ ಕರೆಯೋದು ಡೆಕೋರೇಟರ್ ಅಂತ. ಇದಕ್ಕೆ ಏನಂದ್ರೆ ಸಿಂಟ್ಯಾಟಿಕಲ್ ಶುಗರ್ ಹಾಕಿದ್ದಾರೆ ಅಷ್ಟೇ. ನೋಡಿ ರೀಅಸೈನಿಂಗ್ ಬೈ ದ ಹ್ಯಾಂಡ್ ಇಸ್ ವರ್ಬೋಸ್, ದಟ್ಸ್ ವೈ ಪೈಥಾನ್ ಇಸ್ ಗಿವನ್ ಆಸ್ ಎ ಅಟ್ ಸಿಂಬಲ್
ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಅವಾಗ ನೋಡಿ, ಅವಾಗ ಇಟರೇಟರ್ ಬಗ್ಗೆ ಮಾತಾಡಿದೆ, ಆಮೇಲೆ ಇಟರೇಟರ್ ಇರೋ ವರ್ಬೋಸ್ ನ ತೆಗೆಯಕ್ಕೆ ಜನರೇಟರ್ ಬಂತು, ಜನರೇಟರ್ ಇರೋ ವರ್ಬೋಸ್ ತೆಗೆಯಕ್ಕೆ ಒಂದೊಂದಲ್ಲಿ ಹೆಂಗ್ ಮಾಡ್ಬೇಕಂದ್ರೆ ಜನರೇಟರ್ ಎಕ್ಸ್ಪ್ರೆಷನ್ಸ್ ಬಂತು. ಗೊತ್ತಾಗ್ತಾ ಇದೆಯಾ? ನೋಡಿ, ಜನರೇಷನ್ ಫಂಕ್ಷನ್ ಬೇರೆ, ಜನರೇಟರ್ ಎಕ್ಸ್ಪ್ರೆಷನ್ ಬೇರೆ. ನೋಡಿ, ಎಲ್ಲ ಹಳೆ ವಿಡಿಯೋ ಮಾಡಿದ್ರೆ ಎಲ್ಲ ಏನೋ ಒಂದು ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಕ್ಕೆ ಇನ್ನೊಂದೇನೋ ಒಂದು ಫಂಕ್ಷನ್ಸ್ ಬಂತು, ಇನ್ನೊಂದು ಕಾನ್ಸೆಪ್ಟ್ಗಳು ಬಂತು. ಗೊತ್ತಾಗ್ತಾ ಇದೆಯಾ? ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಇನ್ನೊಂದು ಕಾನ್ಸೆಪ್ಟ್ ಬರ್ತಾ ಇದೆ. ನಿಮಗೆ ಆ ಫ್ಲೋ ನಿಮ್ಮ ತಲೆ ಹೋದ್ರೆ ನಿಮಗೆ ಯಾವ ಕಾನ್ಸೆಪ್ಟ್ ಕೇಳಿದ್ರು ಯಾಕೆ ಬಂತು ಏನು ಬಂತು ಅಂತ ಅವ್ರು ಒಂದೇ ಕ್ವಶನ್ ಕೇಳಿದ್ರೆ ನೀವು 4-6 ಕ್ವಶನ್ಗೆ ಆನ್ಸರ್ ಹೇಳ್ಬಿಡ್ಬೋದು. ಅದು ಹೇಳೋದು ಕ್ವಾಲಿಟಿ ಆಫ್ ನಾಲೆಡ್ಜ್ ಅಂತ ಅಲ್ವಾ? ನೋಡಿ, ಅಂತ ಸಿಂಟ್ಯಾಕ್ಸ್ ತೊಗೊಂಡು ನೋಡಿ, ಇದನ್ನ ಹಿಂಗೆ ಮಾಡ್ಬಿಟ್ರೆ ಮುಗಿದ ಕತೆ. ಇದನ್ನ ಏನಾಯ್ತು, ಇವಾಗ ಫಸ್ಟ್ ರ್ಯಾಪರ್ ಥರ ಆಯ್ತಾ, ಇದು ಫಸ್ಟ್ ಇದು ಎಕ್ಸಿಕ್ಯೂಟ್ ಆದ್ಮೇಲೆ ಒಳ ಬರೋದು, ಇಲ್ಲ ಒಳ ಬರಲ್ಲ ಅದು. ನೋಡಿ, ಇದಾದ್ಮೇಲೆ ಒಳಗೆ ಬರೋದಿದು. ಅರ್ಥ ಆಗ್ತಾ ಇದೆಯಾ? ಇದು ತಿಳ್ಕೊಳ್ಳಿ. ಇದಾದ್ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಆಗಿದೆ. ಈಗ ಡೆಕೋರೇಟರ್ ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ರ, ಬಟ್ ಈ ಪಾಯಿಂಟ್ ನಿಮ್ಗೆ ಯಾರು ಹೇಳಿರಲ್ಲ. ಯಾವುದು? ಬನ್ನಿ ತೋರಿಸ್ತೀವಿ. ನೋಡಿ, ಫಂಕ್ಷನ್ ಟೂಲ್ ಡಾಟ್ ರ್ಯಾಪರ್ ಅಂತ. ನೋಡಿ, ಯು ಕೀಪ್ ದ ಫಂಕ್ಷನ್ಸ್ ಐಡೆಂಟಿಟಿ ಅಂತ ಹೇಳ್ತಾರೆ. ಇದೇನು ಐಡೆಂಟಿಟಿ ಕೀಪ್ ದ, ನಮ್ಗೆ ಯಾವಾಗ ಗೊತ್ತಾಗ್ತಿಲ್ಲ ಏನಿದು ಅಂತ ಕೇಳಿದಾಗ ನಿಮಗೆ ತೋರಿಸ್ತೀನಿ ಬನ್ನಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ನಿಮಗೆಲ್ಲ ಡೆಕೋರೇಟರ್ ಕರೆಕ್ಟಾಗಿ ಕಾಣ್ತಾ ಇದೆ ಅಲ್ವೇನಪ್ಪ? ನೋಡು, ಹೇಗಾಗುತ್ತೆ ಮೈ ಡೆಕೋರೇಟರ್ ಅಂತಿದೆ, ಆಯ್ತಾ? ಇವಾಗ ಮೈ ಡೆಕೋರೇಟರ್ ಒಂದು ಡೆಕೋರೇಟರ್ ಅಲ್ವಾ? ಇದನ್ನ ಪಾಸ್ ಮಾಡ್ತಿದ್ಯಾ ಫಂಕ್ಷನ್ ರಿಟರ್ನ್ ಫಂಕ್ಷನ್ ಆಫ್ ಆರ್ಗ್ಯುಮೆಂಟ್, ಆಯ್ತಾ? ಇವೆಲ್ಲ ಏನಾಗ್ತಿದೆ, ಇದರಲ್ಲಿ ಏನು ಮಾಡ್ತಾ ಇಲ್ಲ ಬೇಸಿಕಲಿ ನಾವು, ಆಯ್ತಾ? ಇವಾಗ ಗ್ರೀಟ್ ಅಂತ ಇದೆ, ಗ್ರೀಟ್ ಬೈ ಯೂಸರ್ ನೇಮು, ಹಲೋ ನಮಸ್ತೆ ಅಂತಿದೆ. ಇವಾಗ ನಾನು ಏನು ಹೇಳಕ್ ಹೋಗ್ತಿರೋದನ್ನ ನೋಡಿ, ಎಲ್ಲ ಫಂಕ್ಷನ್ಸ್ಗಳು ಆಟೋಮೆಟಿಕ್ಗೆ ಒಂದು ಸ್ವಲ್ಪ ಡೆಂಡರ್ ಮೆಥಡ್ಸ್ಗಳು ಇರ್ತವೆ. ಏನು? ನೇಮ್. ಈ ನೇಮ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಪರ್ಟಿಕ್ಯುಲರ್ ನೇಮೇ ಹೇಳತ್ತಿದ್ದು, ಗ್ರೀಟ್ ಅಂತ ಇದೆ ನೇಮ್ ಅಂತ, ಆಯ್ತಾ? ಇವಾಗ ಡಾಕ್ ಅಂತ ಹೇಳಿದ್ರೆ ಏನು? ಇದು ಈ ಪರ್ಟಿಕ್ಯುಲರ್ ಡಾಕ್, ಗೊತ್ತಾಯ್ತಾ? ಇವ್ರು ಓದ್ಬೇಕಾದ್ರೆ ನಿಮ್ಮ ಕೋಡ್ನ ಇದನ್ನೇ ಓದೋದು, ಆಯ್ತಾ? ಈ ಪರ್ಟಿಕ್ಯುಲರ್ ಫಂಕ್ಷನ್ ಏನು ಮಾಡುತ್ತೆ ಅಂತ. ಇವಾಗ ನಾನು ಏನಾರ ಇದನ್ನ ರನ್ ಮಾಡಿದೆ ಅಂದ್ರೆ ಏನಾಗುತ್ತೆ ನೋಡಿ, ನಾ ಡೆಕೋರೇಟರ್ ಯೂಸ್ ಮಾಡಿದೆ, ಇದೊಂಥರ ಸೈಡ್ ಎಫೆಕ್ಟ್ ತರ. ಏನು ನೋಡಿ, ಎಲ್ಲದಕ್ಕೂ ಎಲ್ಲ ಮೆಡಿಸಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಇರ್ತಾನೆ. ನಿಮ್ಗೆ ಸೈಡ್ ಎಫೆಕ್ಟ್ ಗೊತ್ತಿದ್ದು ನೀವು ಮೆಡಿಸಿನ್ ತಿನ್ಬೇಕು. ಅದೇ ತರ ಸೈಡ್ ಎಫೆಕ್ಟ್ ಗೊತ್ತಿದ್ದು ನೀವು ಒಂದಿಷ್ಟು ಮೆಥಡ್ಗಳನ್ನ ಯೂಸ್ ಮಾಡಬೇಕು. ಆ ಸೈಡ್ ಎಫೆಕ್ಟ್ನ ಹೋಗ್ಲಾಡ್ಸಕ್ಕೆ ಕೆಲವೊಂದಿಷ್ಟು ಫೀಚರ್ಸ್ಗಳು ಇರ್ತವೆ, ಅದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಅವಾಗಲೇ ಬರೋ ಕಾನ್ಸೆಪ್ಟೇ ಫಂಕ್ಷನ್ಸ್ ಡಾಟ್ ರ್ಯಾಪರ್ಸ್ ಅಂತ. ಏನು ಪ್ರಾಬ್ಲಮ್ ಅಂತ ನೋಡ್ತಾ ಇದೀವಿ ಇವಾಗ. ನೋಡಿ, ಇವಾಗ ರ್ಯಾಪರ್ ಅಂತ ಬರ್ತಾ ಇದೆ, ಈ ಪರ್ಟಿಕ್ಯುಲರ್ ಹೆಸರು ಬರ್ತಾ ಇದೆ. ನೋಡಿ, ಯಾಕೆ ಇದು ರ್ಯಾಪ್ ಮಾಡಿದ್ದೀನಲ್ಲ, ಅದಕ್ಕೆ ಏನು ಬರ್ತೀವಿ, ರ್ಯಾಪರ್ ಅಂತ ಬರ್ತೀವಿ, ನನ್ನ ಅಂತ ಬರ್ತೀವಿ. ಏನೋ ಡಾಕ್ ಸ್ಟ್ರಿಂಗ್ ಏನೂ ಇಲ್ಲ, ಯಾಕೆ ಡಾಕ್ ಸ್ಟ್ರಿಂಗ್ ಹಾಕಿಲ್ಲಲ್ಲ ನಾನು, ಇಲ್ಲೆಲ್ಲ ಹಾಕಿದ್ದೀನಿ ಡಾಕ್ ಸ್ಟ್ರಿಂಗು, ಏನೂ ಹಾಕಿಲ್ಲ. ಹಂಗ ನಾವು ಒಂದು ಕೆಲಸ ಮಾಡ್ತೀವಿ, ಇವಾಗ ಇಲ್ಲಿ ಡಾಕ್ ಸ್ಟ್ರಿಂಗ್ ಹಾಕ್ತೀನಿ, ಓಕೆನಾ? ಇಲ್ಲಿ ಏನೋ ಒಂದು ಹಾಕೊಂಡು ಬರ್ರಿ, ಇವಾಗ 1 2 3 4 ಅಂತ ಹಾಕ್ತೀನಿ, ಆಯ್ತಾ? ಸೇವ್ ಮಾಡ್ತೀನಿ. ನಾನು ಹೇಳ್ತಿರೋ ಲಾಜಿಕ್ ಕರೆಕ್ಟಾಗಿ ನೋಡಿ. ನೋಡಿ, ಏನು ಬಂತು, 1 2 3 ಬಂತು ತಾನೆ. ನನಗೆ ಇಲ್ಲಿ ಬರ್ತೀಯ ಡಾಕ್ ಸ್ಟ್ರಿಂಗು, ಬರ್ತಿರೋದು ಇಲ್ಲಿ ಡಾಕ್ ಸ್ಟ್ರಿಂಗ್ ಬರ್ತಾ ಇದೆ. ಅದು ತಪ್ಪಲ್ವಾ? ಇದು ನಾನು ಮಾಡಿರೋದು ರ್ಯಾಪರು ಒಂದು ಅಡಿಷನಲ್ ಫೀಚರ್ ಹಾಕು ಅಂತ ಹೇಳ್ತಾ ಇದೀನಿ. ಇರೋದನ್ನೇ ನೀನು ಹೆಸರು ಚೇಂಜ್ ಮಾಡಿಬಿಟ್ಟಿದ್ಯಾ, ನೀನು ಡಾಕ್ ಸ್ಟ್ರಿಂಗು ಚೇಂಜ್ ಮಾಡಿಬಿಟ್ಟಿದ್ಯಾ ಅಂದ್ರೆ, ಬಟ್ ಈ ಥರ ಬರಬಾರ್ದು. ನಮಗೇನು ಬರಬೇಕು, ಈ ಗ್ರೀಟ್ ಅಂತ ಬರಬೇಕು, ಇರೋ ಡಾಕ್ ಸ್ಟ್ರಿಂಗೇ ಬರಬೇಕು. ನನಗೆ ಆ ಬಿಹೇವಿಯರ್ ಚೇಂಜ್ ಮಾಡೋದು ಬೇಕಾಗಿಲ್ಲ. ಅಂತ ಟೈಮಲ್ಲಿ ಬರೋ ಕಾನ್ಸೆಪ್ಟೇ ಫಂಕ್ಷನಲ್ ಟೂಲ್ ಡಾಟ್ ರ್ಯಾಪರ್ಸ್ ಅಂತ. ಸುಮಾರು ಜನ ಇಲ್ಲಿ ಹಾಕಿದ್ದಾಗ ನೀವು ಕನ್ಫ್ಯೂಷನ್ ಆಗ್ಬಿಡ್ತಿಲ್ಲ, ಏನಪ್ಪ ಏನು ಹಾಕೋರು ಇದು ಅಂತ ನೀವು ತಲೆ ಕೆಡ್ಸ್ಕೊಂಡ್ಬಿಡ್ತೀರ. ಏನಿಲ್ಲ, ಇದು ಮಾಡೋದೇ ಕೆಲಸ. ಅದು ಏನು ನೋಡಿ, ರ್ಯಾಪರ್ ಹಾಕ್ತೀನಿ, ಆಯ್ತಾ? ಇವಾಗ ಇದನ್ನ ಇನ್ವರ್ಟ್ ಮಾಡ್ಬೇಕಾಗತ್ತೆ ನಾನು, ಇಲ್ಲಾದ್ರೆ ಎರರ್ ಬರ್ತವೆ. ಇನ್ವರ್ಟ್ ಮಾಡ್ಬಿಡೋಣ, ಓಕೆನಾ? ಇಲ್ಲಿಂದ ಇನ್ವರ್ಟ್ ಮಾಡೋಣ. ನೋಡಿ, ಇಂಪೋರ್ಟ್ ಮಾಡಿದೆ. ಇವಾಗ ಏನಾಗಿರುತ್ತೆ ನೋಡೋಣ ಬನ್ನಿ. ನೋಡಿ ಏನಾಯ್ತು ಇವಾಗ. ನೋಡಿ, ನೀವೇ ಕನ್ನಡ ನೋಡಿ ಇವಾಗ ಏನಾಗ್ತಿದೆ ಅಂತ. ನೋಡಿ, ಫಂಕ್ಷನ್ ಡಾಟ್ ಟೂಲ್ ಡಾಟ್ ರ್ಯಾಪರ್ ಇದೆಯಾ? ಇಲ್ಲಿ ನೋಡಿ, ಇಲ್ಲಿಂದ ನಾನು ಇಂಪೋರ್ಟ್ ಮಾಡಿದ್ದೀನಾ? ಇಲ್ಲಿ ನೋಡಿ, ಇದೇ ಬರ್ತಾ ಇದೆ. ಇವೊಂದು ನಾನು ಇಲ್ಲಿ ಬೇರೆ ಹಾಕಿದ್ರೆ ನೋಡಿ ಏನು ಬರ್ತಾ ಇದೆ. ನೋಡಿ, ಗ್ರೀಟ್ ಅಂತ ಬರ್ತಾ ಇದೆ. ನೋಡಿ, ಮುಂಚೆ ರ್ಯಾಪರ್ ಅಂತ ಬರ್ತಿತ್ತು. ಹಂಗಾರೆ ಸಂಜೀರಪ್ಪ ನಿನ್ನ ಹೆಸರು ಬೇರೆ ಹಾಕಿದ್ರೆ ನಾನು ಬೇರೆ ಹೆಸರು ಹಾಕ್ತೀನಿ. ಹಾಕು, ನೀನು ಹೆಸರು ಹಾಕು, ಬೇರೆ ಹಾಕು. ನೋಡ, ಇದನ್ನ ನೋಡಿ ಕಮೆಂಟ್ ಮಾಡ್ತೀನಿ ನಾನು ಇವಾಗ. ಈ ಕಾನ್ಸೆಪ್ಟ್ ಎಲ್ಲ ನಿಮ್ಗೆ ಗೊತ್ತಿರ್ಬೇಕು ರೀ. ಇಲ್ಲ ಹೆಂಗೊತ್ತಾದ್ಮೇಲೆ ರ್ಯಾಪರ್ 1 ಅಂತ ಬರ್ತಿದೆ ನೋಡಿ, ಹಿಂಗೆ ಬರ್ತೀವಿ. ಇದ್ರದ್ದು ಡಾಕ್ ಸ್ಟ್ರಿಂಗು ಮತ್ತೆ ಇದ್ರದ್ದು ಬರ್ತಾ ಇದೆ. ಅದನ್ನ ನಾನು ಹೋಗ್ಲಾಡ್ಸಕ್ಕೆ ನಾನು ಮಾಡ್ತಿರೋದು ಇದು ಇರೋದೇ ನಮ್ಗೆ ಅದಕ್ಕೆ. ನೋಡಿ, ಫಂಕ್ಷನ್ ಟೂಲ್ಸ್ ಡಾಟ್ ರ್ಯಾಪ್ಸ್ ಅಂತ ಇರೋದೇ ಅದಕ್ಕೆ ನಮಗೆ. ಗೊತ್ತಾಗ್ತಾ ಇದೆಯಾ? ಅಂತ ಇರೋ ಟೈಮಲ್ಲಿ ಇಂಥದ್ದೆಲ್ಲ ಯೂಸ್ ಮಾಡಬೇಕು. ನಿಮ್ಗೆ ಕೇಳ್ತಾ ಇದ್ದಲ್ಲ, ಇವಾಗ ಕೇಳ್ತಾ ಇರುತ್ತೆ, ಅವಾಗ ನಿಮ್ಗೆ ಡೀಪಾಗಿ ನಾಲೆಜ್ ಗೊತ್ತಿದೆ ಅಂತ. ಇಲ್ಲ ಅಂದ್ರೆ ಡೆಕೋರೇಟರ್ ಡಿಫ್ರೆನ್ಷನ್ ಕತ್ಕೊಂಡ್ಬಿಟ್ಟು ಒಂದು ಕೋಡ್ ಅದನ್ನೇ ಕಾಪಿ ಹೊಡೆದು ನೋಡ್ಕೊಂಡು ಹೋಗ್ಬಿಟ್ರೆ ಗೊತ್ತಾಗಲ್ಲ. ಅಲ್ಲೋರ ಅವ್ನು ಏನು ಕೇಳಿದ್ರು ನೀವು ಆನ್ಸರ್ ಹೇಳ್ಬೇಕು. ಯಾಕೆ ನಿಮ್ಗೆ ಯಾರು ನಿಮ್ಗೆ ಕೋಡ್ ಬರ್ಬೇಕಾದ್ರೆ ಯಾರು ಹೆಲ್ಪ್ ಮಾಡಲ್ಲ ನಿಮಗೆ, ಗೊತ್ತಾಯ್ತಾ? ಅಂದ್ರೆ ನಿಮ್ಗೆ ಥಿಂಕಿಂಗ್ ಇರ್ಬೇಕು. ಇವಾಗ ಡೆಕೋರೇಟರ್ ಗೊತ್ತಾಯ್ತು, ಫಂಕ್ಷನ್ ಟೂಲ್ಸ್ ಡಾಟ್ ರ್ಯಾಪರ್ಸ್ ಗೊತ್ತಾಯ್ತು, ಇವೆರಡು ಗೊತ್ತಾಯ್ತು ಕಾನ್ಸೆಪ್ಟು. ನನಗೆ ಇದೇ ನಿಮಗೆ ಹೇಳ್ಬೇಕಾಗಿತ್ತು. ಈ ಥರ ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಬೇಕು ಅಂದರೆ ನಮ್ಮನ್ನು ನೀವು ಫಾಲೋ ಮಾಡ್ಬೋದು. ಏನಂತೀರಾ? ಫಾಲೋ ಮಾಡಿದಾಗ ನಾವು ಸ್ವಲ್ಪ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನಿಮ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಹೇಳ್ಬೋದು. ಏನಂತೀರ ಅಲ್ವಾ? ನೀವೆಲ್ಲ ಫಾಲೋ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿಬಿಡಿ. ಅಷ್ಟೊಳಗೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಹುಡುಕ್ಬಿಡ್ತೀನಿ ಇವಾಗ ಟಕ ಅಂತ. ನೋಡಿ, ಇಲ್ಲೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಒಂದೆರಡು. ನೋಡಿ, ನೋಡೋಕೆ ಎಷ್ಟು ಕಾಂಪ್ಲಿಕೇಶನ್ ಕಾಣುತ್ತೆ. ಇವಾಗ 5 ನಿಮಿಷದಲ್ಲಿ ನೀವು ಓದ್ ಬಿಸಾಕ್ಬಿಟ್ರಿ. ಇವಾಗ ಏನು ಮಾಡೋದು ಗೊತ್ತಾಯ್ತು? ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಡಂಡರ್ ಮೆಥಡ್ ಇದ್ದಾವಲ್ಲ, ನೇಮು ಡಾಕ್ ಇವೆರಡೇ ಇರೋದಾ? ಇನ್ನೂ ಸುಮಾರು ಡಂಡರ್ ಮೆಥಡ್ಗಳು ಇದಾವೆ. ಬೇಕಾದ್ರೆ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ನಿಮಗೆ. ಆಯ್ತಾ? ಇನ್ನೂ ಬೇಜಾನ್ ಡಂಡರ್ ಮೆಥಡ್ ಇದೆ. ಅವೆಲ್ಲದೂ ಕೂಡ ಕಾಪಿ ಮಾಡಿ ನಮ್ಗೆ ಏನು ಮಾಡುತ್ತೆ, ಈ ಗ್ರೀಟಿಂಗ್ ಅನ್ನೋದನ್ನ ಇದಕ್ಕೆಲ್ಲ ಕಾಪಿ ಮಾಡಿಬಿಡುತ್ತೆ ಎಲ್ಲ ಪೂರ್ತಿ. ಅವಾಗ ಏನಾಗುತ್ತೆ, ನಾವು ಈ ಥರ ಪ್ರಿಂಟ್ ಮಾಡಿ ನೋಡಿದಾಗಲೂ ಕೂಡ ನಮಗೆ ಸೇಮ್ ಡಾಕ್ ಸ್ಟ್ರಿಂಗ್ ಇರುತ್ತೆ. ನೋಡಿ, ವ್ರಾಪ್ ಫಿಕ್ಸಸ್ ಬೈ ಕಾಪಿಂಗ್ ದ ಒರಿಜಿನಲ್ ಫಂಕ್ಷನ್ಸ್ ಮೆಟಾ ಡೇಟಾ ಆನ್ ಟು ದ ವ್ರಾಪರ್. ಇದರಿಂದ ಮೆಟಾ ಡೇಟಾ ಇದಕ್ಕೆ ಕಾಪಿ ಮಾಡಿ ಇಲ್ಲಿ ಹಾಕ್ಬಿಡುತ್ತೆ.
ಆಯಿತಾ. ಇದು ಯಾಕಪ್ಪ ಇಂಪಾರ್ಟೆಂಟು ಅಂತ ಹೇಳಿದ್ರೆ ನೀವು ಸರ್ಚ್ ಮಾಡಿ ಅದು ನನಗೆ ಹೇಳಿ ಕಮೆಂಟಲ್ಲಿ ಯಾಕೆ ಇಂಪಾರ್ಟೆಂಟ್ ಇದೆ ಅಂತ. ಓಕೆನಾ. ನೋಡಿ ಕಾಪೀಸ್ ಅಕ್ರಾಸ್ ನೇಮ್ ಮತ್ತು ಡಾಕ್ ಅಷ್ಟೇ ತೋರಿಸಿರೋದು ಮಾಡ್ಯೂಸು ಇದನ್ನ ಆ್ಯಂಡ್ ಡಿಕ್ಷನರಿ ಎಲ್ಲದು ಕೂಡ ಅದು ಮಾಡತ್ತೆ ಕಾಪಿ ಅಂತ ಹೇಳ್ತೀನಿ. ಇಟ್ ಆಲ್ಸೋ ಹ್ಯಾಸ್ ಎ ಬೋನಸ್ ಆಟ್ರಿಬ್ಯೂಟ್ ದಟ್ ಈಸ್ ವ್ರಾಪಡ್ ದಟ್ ಪಾಯಿಂಟ್ ಬ್ಯಾಕ್ ಟು ದ ಅನ್ಟಚ್ಡ್ ಒರಿಜಿನಲ್ ಫಂಕ್ಷನ್. ಅಂದರೆ ಈ ಪರ್ಟಿಕ್ಯುಲರ್ ವ್ರಾಪರ್ಗೆ ಇಲ್ಲಿ ಕನೆಕ್ಷನ್ ಇರುತ್ತೆ ಆಟೋಮೆಟಿಕ್ ಆಗಿ. ಹೆಂಗೆ ಕನೆಕ್ಷನ್ ಇರುತ್ತೆ ಅಂದರೆ ಈ ಡೆಂಡರ್ ಮೆಥಡ್ ಒಳಗಡೆ ಆ ಲಾಜಿಕ್ ಬರ್ದಿದ್ದಾರೆ. ಈ ಡೆಂಡರ್ ಮೆಥಡ್ನ ನೋಡಿದ್ರೆ ಕಾಂಪ್ಲಿಕೇಶನ್ ಅನಿಸ್ತಾರೆ, ಗೊತ್ತಾಗ್ಬಿಟ್ಟಿದೆ. ನೀವು ಯಾವುದೇ ಫಂಕ್ಷನ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಅವ್ರು ಇಂಟರ್ನಲ್ಲಿ ಇವ್ರು ಡೆಂಡರ್ ಮೆಥಡ್ಸ್ ಬರ್ದು ಆ ಕ್ವಾಲಿಟೀಸ್ ನಿಮಗೆ ಕೊಟ್ಟಿರೋದೇ ನೀವು ಮನೆಗೆ ಆಗ್ತಿರೋದು. ಲಿಸ್ಟಿಗೆ ನೀವು ಸಾರ್ಟ್ ಮಾಡಬೇಕು ಅಂದರೆ ಆ ಕ್ವಾಲಿಟಿ ಇನ್ನು ಕೊಟ್ಟಿರ್ಬೇಕು, ಆ ಡೆಂಡರ್ ಮೆಥಡ್ ಬರ್ದಿರ್ಬೇಕು. ನೋಡಿ ಅದೇ ಥರ ಹೇಳ್ತಿರೋದು ಕಾಂಟೆಕ್ಸ್ಟ್ ಮ್ಯಾನೇಜರ್ ಡೆಂಡರ್ ಮೆಥಡ್ ಯೂಸ್ ಮಾಡಿದ್ವಿ. ಎಲ್ಲ ಕಡೆ ಬರೋ ಅಡ್ವಾನ್ಸ್ ಕಾನ್ಸೆಪ್ಟ್ ಎಲ್ಲ ಡೆಂಡರ್ ಮೆಥಡ್ ಬರುತ್ತೆ ಆಯಿತಾ. ಹಂಗಾಗಿ ನಿಮ್ಮ ತಲೆಯಲ್ಲಿ ಇರಬೇಕು ಅದು. ಈಗ ಅದೆಲ್ಲಪ್ಪ ಯೂಸ್ ಆಗುತ್ತೆ ರಿಯಲ್ ವರ್ಲ್ಡಲ್ಲಿ ಅಂತ ಕೇಳಿದ್ರೆ, ಒಂದು ನಾರ್ಮಲಿ ನಾನು ಸ್ಟಾರ್ಟಿಂಗಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನಾನು ಇದು ಟೋಕನ್ಗೆ ನಾವು ಡೆಕೋರೇಟರ್ಸ್ ಯೂಸ್ ಮಾಡಿ ಏನಂದರೆ API ಇಂದ JW ಟೋಕನ್ ಕಳಿಸ್ತೀವಲ್ಲ, ಮಾಡ್ತೀವಿ ಟೋಕನ್ ಲಾಜಿಕ್ ಎಲ್ಲ ಇಲ್ಲಿ ಕೆಳಗೆ ಹಾಕಿದ್ದೀನಿ. ಅದು ಒಂದು ನಿಮಿಷ ನಿಮ್ಗೆ ತೋರಿಸ್ಬಿಡ್ತೀನಿ, ಅವಾಗ ನಿಮಗೆ ಕರೆಕ್ಟ್ ಅರ್ಥ ಅದು. ಇವೆಲ್ಲ ಎಕ್ಸಾಂಪಲ್ಸ್ ಕೊಟ್ಟು ನೋಡಿ ಅಥೆಂಟಿಕೇಶನ್ ಹಾಕೊಂಡಿದ್ದೀನಿ. ನೋಡಿ ಡಿಕೋಡ್ JW ಅಕೌಂಟ್ ಬಿಫೋರ್ ದ ಎಂಡ್ ಪಾಯಿಂಟ್ ರನ್ಸ್. ನಾನು ಎಂಡ್ ಪಾಯಿಂಟ್ ಲಾಜಿಕ್ಗೆ ಹೋಗಿದ್ದ ಮುಂಚೆ ನೀನು ಅಥರೈಸ್ದ ಇಲ್ಲ ಅಂತ ಚೆಕ್ ಮಾಡಬೇಕು. ಇವಾಗ ಮಿಡಲ್ ವೇರ್ಸ್ ಎಲ್ಲ ಯೂಸ್ ಮಾಡ್ಬೋದು, ಗೊತ್ತಾಯ್ತಾ, ಫ್ರೇಮ್ವರ್ಕ್ಸ್ಗೆ ಬಂದರೆ. ಬಟ್ ನಾನು ಇನಿಷಿಯಲಿ ನಾನು ಹೆಂಗೆ ಯೂಸ್ ಮಾಡ್ತಿದ್ದೀನಿ ಈ ಥರ ಯೂಸ್ ಮಾಡ್ತಿದ್ದೆ. ನೋಡಿ ನಾನು ಏನು ಮಾಡಿದ್ದೀನಿ, JW ರಿಕ್ವೈರ್ಡ್ ಅಂತ ನಾನು ಒಂದು ಫಂಕ್ಷನ್ ಬರ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇದನ್ನು ಹಾಕೊಂಡಿದ್ದೀನಿ. ಯಾಕೆ ನಿಮ್ಗೆ ಗೊತ್ತಾಯ್ತು ಇವಾಗ ನಾನು ಇಲ್ಲಿ ಯಾಕೆ ಹಾಕೊಂಡಿದ್ದೀನಿ ಅಂತ ಗೊತ್ತಾಗಿದೆ. ಸೀಕ್ರೆಟ್ಗೆ ಹಾಕೊಂಡಿದ್ದೀನಿ. ಇಲ್ಲೆಲ್ಲ ಲಾಜಿಕ್ ಬರ್ದಿ ನೋಡಿ ಅಥರೈಸೇಷನ್ ಅಂತ ಅದರಿಂದ ಹೆಡರಿಂದ ಟೋಕನ್ ತೊಗೊತೀನಿ. ಇದು ಬೇರೆ ಟೋಕನ್ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಟೋಕನ್ ಚೆಕ್ ಮಾಡಿ ಪರ್ಮಿಷನ್ ಇದೆ ಅಂದರೆ ಮಿಸ್ಸಿಂಗ್ ಪರ್ಮಿಷನ್ ಇಲ್ಲ, ಪರ್ಮಿಷನ್ ಇದ್ರೆ ಓಕೆ ಅಂತ ಹೇಳ್ತಾ ಇದ್ದೀನಿ. ಆಯಿತಾ. ಅದರ ಲಾಜಿಕ್ ಎಲ್ಲ ಬರ್ತಿದ್ದೀನಿ. ಇದನ್ನು ನಾನು ಎಲ್ಲಿ ಯೂಸ್ ಮಾಡ್ತೀನಿ ನೋಡಿ, ಗೆಟ್ ಡ್ಯಾಶ್ ಬೋರ್ಡ್ ಅಂತ ಒಂದು ಎಂಡ್ ಪಾಯಿಂಟ್ ಇದೆ, ಅದರಲ್ಲಿ ಯೂಸರ್ ಕ್ವೆರಿ ತೊಗೊತೀನಿ, ಅದರ ಬಿಸ್ನೆಸ್ ಲಾಜಿಕ್ ಮಾಡಿ ಅವನಿಗೆ ಡೇಟಾ ಕೊಡಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ JW ರಿಕ್ವೈರ್ಡ್ ಅಂತ ನಾನು ಫಸ್ಟ್ ಲಾಜಿಕ್ ರನ್ ಆಗಬೇಕು ಇವಾಗ. ಆಯಿತಾ. ಈ ಫಸ್ಟ್ ನಾನು ಇಲ್ಲಿ ಲಾಜಿಕ್ ರನ್ ಮಾಡೋದು ಹೆಂಗೆ ಗೊತ್ತಾ, ಬರೀ JWT ಇದ್ದೇ ಸಾಕು ಅಂತ. ನೆಕ್ಸ್ಟ್ ಇಲ್ಲೇ ಮಾಡೋದು. ಇವಾಗ ಟೈಮು 1 hour ಆದಮೇಲೆ ಎಕ್ಸ್ಪೈರಿ ಆದ ಟೋಕನ್ ಅವೆಲ್ಲ ಚೆಕ್ ಮಾಡಿದ್ರಲ್ಲ, ಅವೆಲ್ಲ ಇಲ್ಲೇ ಚೆಕ್ ಮಾಡೋದು. ಗೊತ್ತಾಗ್ತಿದೆಯಾ. ಇದನ್ನೇನು ಮಾಡ್ತೀನಿ ನಾನೇನು ಡೆಕೋರೇಟರ್ ಥರ ಇನ್ನು ಯೂಸ್ ಮಾಡ್ಬಿಡ್ತೀನಿ. ಆಯಿತಾ. ಅವಾಗ ಏನಾಗುತ್ತೆ, ಇಲ್ಲಿ ಒಳಗೆ ಹೋಗೋಕ್ಕಿಂತ ಮುಂಚೆ ಇದು ರನ್ ಆಗಲೇಬೇಕಿದೆ. ಇಲ್ಲಿ ಫೇಲ್ ಆದರೆ ಇಲ್ಲೇ ಎಕ್ಸಿಟ್ ಕತೆ. ಎಲ್ಲಿಂದ ಎಕ್ಸಿಟ್ ಆಗುತ್ತೆ ನೋಡಿ, ರೈಸ್ ಪರ್ಮಿಷನ್ ಇರುವಂತ ಇದೆಯಲ್ಲ, ಇಲ್ಲ ರೈಸ್ ಮಾಡಿ ಅಲ್ಲೇ ಸ್ಟಾಪ್ ಮಾಡಿಬಿಡುತ್ತೆ, ಮುಂದಕ್ಕೆ ಹೋಗಲ್ಲ. ನೋಡಿ ಇಂಥ ಟೈಮಲ್ಲೆಲ್ಲ ನಾವು ಡೆಕೋರೇಟರ್ ಯೂಸ್ ಮಾಡ್ತೀವಿ. ನೋಡಿ ಕಾಂಟೆಕ್ಸ್ಟ್ ಮ್ಯಾನೇಜರ್ ನೋಡಿದ್ದೀನಿ, ಕೆಳಗಡೆ ತೋರಿಸ್ತೀನಿ ಬನ್ನಿ ನಿಮಗೆ. ಆಯಿತಾ. ನೋಡಿ ಈ ಥರ ಸ್ಟಾಕ್ ಕೂಡ ಮಾಡ್ಬೋದು ನೀವು ಸುಮಾರಷ್ಟು. ನೋಡಿ ಟೈಮರ್ ಅಂತ ಇದೆ, ಟೈಮರ್ ಅಂತ ಒಂದು ಡೆಕೋರೇಟರ್ ಮಾಡ್ಕೊಂಡಿದ್ದೀನಿ. ಆಯಿತಾ. ಆಮೇಲೆ ಲಾಕ್ ಕಾಲಿಂಗ್ ಎಲ್ಲ ಒಂದೊಂದು ವ್ರಾಪರ್ ಥರ ಈ 1 2 3 ಆ ಥರ ಸ್ಟಾಕ್ ಮಾಡ್ತಾ ಹೋಗ್ಬೋದು ವ್ರಾಪರ್ಸ್. ಗೊತ್ತಾಯ್ತಾ. ಅದಕ್ಕೆ ಹೇಳ್ತಾರೆ ಡೆಕೋರೇಟರ್ಸ್ ಹಿಂಗೆ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆನಾ. ಇಲ್ಲೊಂದು ಇಲ್ಲಿ ನೋಡಿ ಡೆಕೋರೇಟರ್ಸ್ ಯು ಆಲ್ರೆಡಿ ಯೂಸ್ಡು ಯಾವ್ದಾದ್ರು ಮಾಡಿ ಪ್ರಾಪರ್ಟಿ ಅನ್ನೋದು ಯೂಸ್ ಮಾಡಿದೀವಾ ಹಳೆ ವಿಡಿಯೋದಲ್ಲಿ. ನೋಡಿ ಡೇಟಾ ಕ್ಲಾಸ್ ಅಂತ ಯೂಸ್ ಮಾಡಿದ್ದೀವಿ, ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ನೋಡಿ ಇದನ್ನು ಯೂಸ್ ಮಾಡಿದ್ದೀವಿ. ಇದೇನಕ್ಕೆ ಕ್ಯಾಶಿಂಗಿಗೆ. ಆಯಿತಾ. ಕ್ಯಾಶಿಂಗ್ ಬಂದಾಗ ಈ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ, ಕಾಂಟೆಕ್ಸ್ಟ್ ಮ್ಯಾನೇಜರ್ ಯೂಸ್ ಮಾಡಿದ್ವಿ. ಅದೇ ಹೇಳ್ತಿರೋದು ಡೆಕೋರೇಟರ್ ಅನ್ನೋ ಕಾನ್ಸೆಪ್ಟ್ ಸಖತ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಯಾಕೆ ಇದು ಪ್ರೊಡಕ್ಷನ್ ಯೂಸ್ ಮಾಡ್ತೀವಿ, ಇಂಥ ಕಾನ್ಸೆಪ್ಟು ನಿಮ್ಗೆ ಗೊತ್ತಿರಬೇಕು. ಇವಾಗ 100% ಕ್ಲಾರಿಟಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಕ್ಸಾಂಪಲ್ಸ್ ಬರ್ದಿದ್ದೀನಿ. ನೋಟ್ಸಲ್ಲಿ ಇನ್ನೊಂದೆರಡು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ನಾನು ಹಾಕಿರ್ತೀನಿ. ಆಯಿತಾ. ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನನ್ನ ಗೋಲ್ ಏನು ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು. ಡೆಕೋರೇಟರ್ ಅಂದ್ರೆ ಏನು, ನೆಕ್ಸ್ಟ್ ಡೆಕೋರೇಟರ್ ಅಂತ ಭಯ ಆಗಬಾರ್ದು. ಡೆಕೋರೇಟರ್ ನಂಗೆ ಗೊತ್ತಪ್ಪ, ನಿಮಗೆ ನಿಂಕಿಂತ ಜಾಸ್ತಿ ಗೊತ್ತೋನ್ಬೇಕು. ಗೊತ್ತಾಯ್ತಾ. ಹಂಗೆ ನೀವು ರಿಸರ್ಚ್ ಮಾಡಿ ನೀವು ಆನ್ಸರ್ ಹೇಳಬೇಕಾಗುತ್ತೆ. ಅದೇ ಹೇಳ್ತೀರಾ, ಅದಕ್ಕೆ ಕ್ವಾಲಿಟಿ ಕೋಡ್ ಅಂತ. ನೋಡಿ ಇವಾಗೆಲ್ಲ ಗೊತ್ತಾಗ್ಬಿಡ್ತಾ, ಏನು ಗೊತ್ತಾಯ್ತು ಇದುವರೆಗೂ. ನೋಡಿ ಫಂಕ್ಷನ್ಸ್ ಆಫ್ ಆಬ್ಜೆಕ್ಟ್ ಅಂತ ಗೊತ್ತಾಯ್ತು. ಆಯಿತಾ. ಫಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಅಂತ ಹೇಳ್ತೀನಿ. ಅದರೊಳಗಿರೋ 3 ಫಂಕ್ಷನ್ಸ್ ತಗೊಂಡಿದ್ದೀನಿ. ಫಂಕ್ಷನ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ವೇರಿಯಬಲ್ಸ್, ಫಂಕ್ಷನ್ ಕ್ಯಾನ್ ಪಾಸ್ ಟು ಆರ್ಗ್ಯುಮೆಂಟ್. ಹೌದು, ಅದರಿಂದಲೇ ಅದ್ರ ನೆಕ್ಸ್ಟ್ ಕ್ವಾಲಿಟಿನ ಬಂದಿದ್ದೇನು, ಫಂಕ್ಷನ್ ಕ್ಯಾನ್ ಬಿ ರಿಟರ್ನ್ ಫ್ರಮ್ ದ ಅನದರ್ ಫಂಕ್ಷನ್ ಅಂತ ಗೊತ್ತಾಯಿತು. ಇದಾದ್ಮೇಲೆ ಗೊತ್ತಾಯಿತು, ಓ ಇದೆ ಆಲ್ರೆಡಿ ಇದಕ್ಕೆ ಆಲ್ಮೋಸ್ಟ್ ಇವಾಗೇನು ಡೆಕೋರೇಟರ್ ಥರ ಅದು ವರ್ಕ್ ಆಗ್ತಾ ಇತ್ತು. ಬಟ್ ಇದು ಡೆಕೋರೇಟರ್ ಅಲ್ಲ ಇದು ಎಕ್ಸಾಕ್ಟ್ಲಿ. ಆಯಿತಾ. ಆಮೇಲೆ ಕ್ಲೋಸರ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡು, ಕ್ಲೋಸರ್ ಅಂದರೆ ಎಲ್ಲ ನೆನ್ಪಿಟ್ಕೋತಾ ಇದೆ ಅದ್ರ ಬಗ್ಗೆ ಗೊತ್ತಾಯ್ತು. ಆಮೇಲೆ ನಾವು ಅಫಿಷಿಯಲಿ ನಾವು ವ್ರಾಪರ್ ಮಾಡಿ ಲೌಡ್ ಅಂತ ಇಲ್ಲಿ ಗ್ರೀಟ್ ಅಂತ ಹಾಕಿ ಇಲ್ಲಿ ನೋಡಿ ಇದನ್ನು ಡೆಕೋರೇಟರ್ ಅಂತ ನಾವು ಕರಿತೀವಿ. ಕರೆಕ್ಟಾಗಿ ಗೊತ್ತಾಗ್ತಿದೆಯಾ. ಈ ವ್ರಾಪರ್ ಕರೆಕ್ಟಾಗಿ ಇದು ಎಕ್ಸಾಂಪಲ್ ಕೊಡಿ ಇವಾಗ. ಆಮೇಲೆ ಇದು ಅಟ್ ಅನ್ನೋದು ಬರೀ ಸಿಂಟ್ಯಾಕ್ಟಿಕಲ್ ಶುಗರ್ ಅಷ್ಟೇ, ಇದು ಕೂಡ ನೀವು ಡೆಕೋರೇಟರ್ ಅಂತ ಕರೀತಾರೆ. ಗೊತ್ತಾಯ್ತು. ಅದಾದಮೇಲೆ ಇದನ್ನು ಕಲ್ತ್ಕೊಂಡ್ರಿ. ಇದನ್ನು ಮತ್ತೇನೇ ಕಲ್ತ್ಕೊಂಡ್ರಿ ನೋಡಿ, ಸ್ಟ್ಯಾಂಡರ್ಡ್ ಡೆಕೋರೇಟರ್ ಟೆಂಪ್ಲೇಟ್. ಈ ಟೆಂಪ್ಲೇಟ್ನ ನೋಡ್ಕೊಳ್ಳಿ, ಈ ಟೆಂಪ್ಲೇಟ್ ಕೂಡ ಹಾಕಿದ್ದೀನಿ, ಎಕ್ಸಾಂಪಲ್ ಕೂಡ ಹಾಕಿದ್ದೀನಿ. ಅದರಲ್ಲಿ ನಾನು ನಿಮಗೆ JW ಟೋಕನ್ ಹೇಳ್ಬಿಟ್ಟೆ, ರಿಯಲ್ ಟೈಮಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನೋಡಿ ಅಥೆಂಟಿಕೇಶನ್ ಬಗ್ಗೆ ಹೇಳಿದ್ದೀನಿ. ಅರ್ಥ ಆಗ್ತಿದೆಯಾ. ಅದು ನಿಮಗೆ ಗೊತ್ತಾಯಿತು. ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. JW ಟೋಕನ್ನು ರಿಯಲ್ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ. ಸ್ಟ್ಯಾಕಿಂಗ್ ಡೆಕೋರೇಟರ್ಸ್ ಈ ಥರ ಬೇಕಾದ್ರೆ ಸ್ಟ್ಯಾಕ್ ಮಾಡ್ಬೋದು ನೀವು. ನೋಡಿ ರಿಕ್ವೈರ್ಡ್ ರೋಲ್, ಅಡ್ಮಿನ್ ರೋಲ್ ಇರಬೇಕು, ಬರೀ ಯೂಸರ್ ರೋಲ್ ಇರಬೇಕು. ಅವೆಲ್ಲ ನೀವು ಡೆಕೋರೇಟರ್ಲ್ಲ ಹಾಕೊಂಡ್ಬಿಟ್ರೆ ಬೇರೆ ಕಡೆ ನೀವು ಫಂಕ್ಷನ್ಸ್ ಬರ್ದಿರ್ತೀರ, ಅದು ಇಲ್ಲಿ ಯೂಸ್ ಮಾಡಿದೆ ಆವಾಗ ಮಾತ್ರ ಹೋಗುತ್ತೆ. ಇವಾಗ ಸಮ್ ಎಂಡ್ ಪಾಯಿಂಟ್ಸ್ಗಳಿಗೆ ಬರೀ ಯೂಸರ್ ಅಥೆಂಟಿಕೇಶನ್ ಮಾತ್ರ ಇರಬೇಕು. ಅಡ್ಮಿನ್ ಆಗಿದ್ರೆ ಅದಕ್ಕೆ ಆಕ್ಸೆಸ್ ಕೊಡಬೇಕು, ಯೂಸರ್ ಆಗಿದ್ರೆ ಅದಕ್ಕೆ ಆಕ್ಸೆಸ್ ಡಿನೈ ಮಾಡಬೇಕು. ಅವೆಲ್ಲ ಲಾಜಿಕ್ ಎಲ್ಲಿ ಬರೀತೀರಾ ನೋಡಿ, ರಿಕ್ವೈರ್ಡ್ ರೋಲ್ ಅಂತ ಇದೆ ಅಲ್ಲಿ ಬರೀತೀರಾ. ಆ ಲಾಜಿಕ್ ಕೂಡ ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಗೊತ್ತಾಯ್ತಾ. ಹಂಗಾಗಿ ಈ ಯಾವುದೇ ಡೆಕೋರೇಟರ್ ಆಲ್ರೆಡಿ ನೋಡಿದ್ದೀವಿ. ವೇರ್ ಎಲ್ಸ್ ದಿಸ್ ವಿಲ್ ಶೋ. ನೋಡಿ ಇಲ್ಲಿ ಆ್ಯಪ್ ಅಂತ ಇಲ್ಲಿ ಡಾಟ್ ಗೆಟ್ ಅಂತ ಇದೆ. ಇದೆಲ್ಲಿದೆ ನೋಡಿ, ಫಸ್ಟ್ API ನಾವು ಇದೇ ಥರ ಯೂಸ್ ಮಾಡೋದು. API ಬರೀಬೇಕಾರೆ ಎಂಡ್ ಪಾಯಿಂಟ್ ಗೆಟ್ ಎಂಡ್ ಪಾಯಿಂಟ್ ಬರೀಬೇಕಾರೆ ನೋಡಿ ಆಲ್ರೆಡಿ ಅವರೆಲ್ಲ ಡೆಕೋರೇಟರ್ ತುಂಬ ಕಡೆ ಯೂಸ್ ಮಾಡ್ತಾರೆ. ಹಂಗಾಗಿ ಡೆಕೋರೇಟರಲ್ಲಿ ನೀವು ಪಂಟರ್ ಆಗೋದು ಸಖತ್ ಇಂಪಾರ್ಟೆಂಟ್.
ಆಯಿತಾ. ನೀವು ಇವಾಗ ಪಂಟ್ರಾಗಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋ ಒಂದೇ ಭಾವನೆಯಲ್ಲಿ ನಾನು ಪ್ರಾಕ್ಟೀಸ್ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡಿ ಎಷ್ಟೇ ಅರ್ಥ ಆಗಿರೋ ಪ್ರಾಕ್ಟೀಸ್ ಮಾಡಬೇಕು, ಅವಾಗ ನಿಮ್ಮದು ಬ್ರೈನ್ ಟ್ರೈನ್ ಆಗುತ್ತೆ. ಗೊತ್ತಾಯ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ, ಒಳ್ಳೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ನೀವು ಲೈಕ್ ಮಾತ್ರ ಹೊಡಿತಾ ಇದ್ದೀರಾ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ನಾಳೆ ಸಿಗಲಿ. ಒಬ್ಬ ಬಂದಿದೆ ನೋಡಪ್ಪ ಈ ಥರ ವೀಡಿಯೋ ಮಾಡ್ತಾ ಇದ್ದಾನೆ, ನೀನು ನೋಡು ಒಳ್ಳೆ ಇನ್ಫಾರ್ಮೇಷನ್ ಇದೆ, ನೀನು ಟೈಮ್ ಇಲ್ಲೆಲ್ಲ ವೇಸ್ಟ್ ಮಾಡ್ತಿದ್ಯಾ, ಇಲ್ಲಿ ನೋಡು ಅಂತ ನೀವು ಹೇಳ್ಬೇಕು. ಹಂಗಾರೆ ಸಿ ಯು ಇನ್ ದ ನೆಕ್ಸ್ಟ್ ಒನ್.